ಮಾತನ್ನು ಕೇಳೋಣ. ಮೊದಲಿಗೆ ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಇಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಣೆ ನಾನು ಅಂದ್ಕೊಂಡಿರಲಿಲ್ಲ. ಹಂಗಾಗಿ ನೀವು ಬಂದಿದ್ದೀರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಆವಾಗಲೇ ಅಂದ್ಕೊಂಡೆ, ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗೂ ಗೊತ್ತಿರಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮವ್ರು ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಒಟ್ಟ ಪ್ರಾಜ್ಞರ ಒಂದು ಇದೀರಾ ಅಂತ. ನೀವೆಲ್ಲ ಬಂದಿರೋದನ್ನು ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ದೀರೋ ಏನೋ ಗೊತ್ತಿಲ್ಲ, ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನೇ ಗೆದ್ದೇ ಗೆಲ್ತಾನೆ ಅನ್ನೋ ಮಾತನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನಕ ಅನ್ನೋ ವಿಷಯನೇ ಮನ ಕನಕತ್ತೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಏಕೆ ಅಂತಂತಂದರೆ ನಮ್ಮ ಗುರುಗಳು ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದಲೇ ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್. ಏಕೆ ಅಂತಂತಂದರೆ ಸೋಲೆ ಅರಿಯದ ಸರದಾರ ಅಂತಲೇ ಹೇಳಬೇಕು. ಏಕೆಂದರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದರು. ನಿನ್ನಂಥ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ ಕಣಪ್ಪ, ಎದ್ದಿದ್ಗೋ ಅನ್ಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದು ದಿವಸ ನನ್ನ ಮಗ ಬೈಟು ಕಾಫಿ ಕೊಡಿಸ್ತೀರ ಕಣ್ರಿ ದೇವ, ಅದಕ್ಕೂ ಎಲ್ಲದಕ್ಕೂ ಗೆರೆ ಬೇಕು ನನ್ನ ಮಗಂದು, ಗೊತ್ತಾಯ್ತರ. ಆಮೇಲೆ ಎರಡು ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂತಂದರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರ್ಬೇಕು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಳಬೇಕು ಅಂತ. ಹಾಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದ್ದೀರಿ. ಶ್ರೀನಾಥಣ್ಣನಿಗಿಂತಲೂ ಒಳ್ಳೆ ಕಲಾವಿದ ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ ಬಗ್ಗೆ ಏನು ಹೇಳೋದು ನನ್ನ ಮಗ. ಇವನು ನನ್ನ 5ನೇ ಪಿಕ್ಚರಲ್ಲಿ ಇವನು ಜಗದೀಶು ತೊಗೊಂಡೋಗಿ ನಮ್ಮ ಈ ಸಂಜೀವ್ ಅಂದರೆ ಸುದೀಪ್ ಅವ್ರ ಅಪ್ಪ ಹಾಕೊಂಬಿಟ್ರಲ್ಲಿ 24 ದಿವಸ ಶೂಟಿಂಗು ಗೋವಾದಲ್ಲಿ. ಏನು ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ, ಚಡ್ಡಿ ಹಾಕ್ಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದರೂ ಕುಡಿತಾ ಕೂತಿರೋರು. ಇದೇನೇ ನನ್ನ ಮಗನ ಹಿಂಗೂ ತೆಳಗಾಗಕ್ಕೆ ಒದ್ದಾಡ್ಬೇಕಾ ಅಂತ. ನಾವೇನಿಲ್ಲ, ನಾನು ಅಂಬರೀಷ ಒಂದೇ ನಕ್ಷತ್ರ. ಹೇಳೋದೇ ನಾವು 9 ಗಂಟೆಗೆ. ದೇವರಣ್ಣೆ ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳೋಣ.